ನಮಸ್ಕಾರ ಎಲ್ರಿಗೂ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾ ಮಾಡೋಕ್ಕಂಥ ವಿಡಿಯೋ ಹೆಂಗದ ಎಂಬುದನ್ನು ನೀವೇನು ಮಾಡ್ರಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನೇನಾದರೂ ಇನ್ನೂ ಬೆಟ್ರಾಗಿ ಹೇಳಬೇಕಂದ್ರೆ ನೀವು ಯಾವ ರೀತಿ ಹೇಳಬೇಕಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಏನು ಮಾಡ್ತೀನಿ ರೀ, ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋ ಅದ ನೋಡ್ರಿ, ಭಾರತ ಕ್ರಿಕೆಟ್ ತಂಡದ ಕುರಿತು. ಹೌದ್ರಿ, ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ 3 ಏಕದಿನ ಸರಣಿ ಏನ್ ಮಾಡ್ತದ್ರಿ, ನ್ಯೂಜಿಲೆಂಡ್ ತಂಡ ಭಾರತದಾಗ ಬಂದು ಆಡ್ತದ ನೋಡ್ರಿ. ಹಿಂಗಾಗಿ ಏನ್ ಮಾಡಿದ್ರಿ, BCCI ಆಯ್ಕೆ ಸಮಿತಿ ಭಾರತದ 15 ಸದಸ್ಯರ ತಂಡ ಏನ್ ಮಾಡಿದ್ರಿ, ಪ್ರಕಟ ಮಾಡಿದ್ ನೋಡ್ರಿ. ಈ ತಂಡದಾಗ ಭಾರತದ ಮಾರಕ ವೇಗದ ಬೌಲರ್ ಸ್ಥಾನ ಪಡೆದಿಲ್ಲ ನೋಡ್ರಿ. ಈ ಸಲನು ಅವ್ರಿಗೆ ಏನ್ ಮಾಡಿದ್ರಿ, ಮೋಸ ಆಗ್ಯದ ನೋಡ್ರಿ. BCCI ಆಯ್ಕೆ ಸಮಿತಿಯು ಈ ಸಲನು ಈ ಘಾತಕ ವೇಗಿಗೆ ಮೋಸ ಮಾಡಿದೆ ನೋಡ್ರಿ. ಬಟ್ ಈ ಘಾತಕ ವೇಗಿ ಏನ್ ಮಾಡಿದ್ದಾರೆ, ದೇಶೀಯ ಟೂರ್ನಿಯಲ್ಲಿ ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನ ನೀಡ್ಯಾರಿ. ಹಿಂಗಂದ್ರ ಬಿ ಏನ್ ಮಾಡಿದ್ರಿ, BCCI ಅವರಿಗೆ ಆಯ್ಕೆ ಮಾಡಿಲ್ಲ ನೋಡ್ರಿ ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೆ. ಇವರ ಜೊತೆಗೆ ಆಲ್ರೌಂಡರ್, ಭಾರತದ ಆಲ್ರೌಂಡರ್ ಸಹ ಈ ಪಂದ್ಯದಲ್ಲಿ ಆಡುತ್ತಿಲ್ಲ ನೋಡ್ರಿ. ಹಾಗಂದ್ರ ಯಾವ ಆಟಗಾರರು ಸ್ಥಾನ ಪಡೆದಾರ್ರಿ ಭಾರತ ತಂಡದಲ್ಲಿ ಮತ್ತು ಯಾವ ಆಟಗಾರರು ತಮ್ಮ ಸ್ಥಾನವನ್ನು ಕಳೆದುಕೊಂಡರೆಂಬುದನ್ನು ನಾವೇನ್ ಮಾಡಮ್ರಿ, ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿದುಕೊಳ್ಳ ನೋಡ್ರಿ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಜನವರಿ 11ರಂದು ಭಾರತದಾಗ 3 ಪಂದ್ಯಗಳ ಏಕದಿನ ಸರಣಿ ನಡೀತದ ನೋಡ್ರಿ. ಹಿಂಗಾಗಿ ಏನ್ ಮಾಡಿದ್ರಿ, BCCI ಭಾರತ ತಂಡವನ್ನು ಪ್ರಕಟ ಮಾಡಿದ್ ನೋಡ್ರಿ. ಭಾರತ ತಂಡದಲ್ಲಿ ಶುಭ್ಮನ್ ಗಿಲ್ ಅವರು ನಾಯಕನಾಗಿ ಮತ್ತೆ ಕಮ್ಬ್ಯಾಕ್ ಮಾಡ್ಯಾರ ನೋಡ್ರಿ. ಭಾರತ ತಂಡದ ಆಯ್ಕೆ ಸಮಿತಿ ಏನ್ ಮಾಡಿದ್ರಿ, 15 ಸದಸ್ಯರ ತಂಡ ಪ್ರಕಟ ಮಾಡಿದ್ರಿ. ಈ 15 ಸದಸ್ಯರ ತಂಡದಲ್ಲಿ ಯಾವ ಆಟಗಾರರು ಸ್ಥಾನ ಪಡೆದಾರೆಂಬುದನ್ನು ನಾನು ಇವಾಗ ಹೇಳ್ತೀನಿ ನೋಡ್ರಿ. ಶುಭ್ಮನ್ ಗಿಲ್ ನಾಯಕ, ಶ್ರೇಯಸ್ ಅಯ್ಯರ್ ಉಪನಾಯಕ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್, ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷದೀಪ್ ಸಿಂಗ್ ಮತ್ತು ಯಶಸ್ವಿ ಜೈಸ್ವಾಲ್. ಈ 15 ಸದಸ್ಯರು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡವನ್ನು ಈ ರೀತಿಯಾಗಿ ಪ್ರಕಟ ಮಾಡಿದ್ ನೋಡ್ರಿ BCCI ಆಯ್ಕೆ ಸಮಿತಿ. ನಿತೀಶ್ ಕುಮಾರ್ ರೆಡ್ಡಿ ಅವರು ಯಾರ ಜಾಗದಲ್ಲಿ ಬಂದಾರಂದ್ರಿ, ಹಾರ್ದಿಕ್ ಪಾಂಡ್ಯ ಅವರ ಜಾಗದಲ್ಲಿ ಬಂದಾರ ನೋಡ್ರಿ. ಹಾರ್ದಿಕ್ ಪಾಂಡ್ಯ ಅವರಿಗೆ ಈ ಏಕದಿನ ಸರಣಿಗೆ ಆಯ್ಕೆ ಮಾಡಲಾಗಿಲ್ರಿ. ಕಾರಣ ಏನಪ್ಪಾ ಅಂತಂದ್ರ, ಹಾರ್ದಿಕ್ ಪಾಂಡ್ಯ ಅವರು BCCI ನೀಡಿದ 10 ಓವರ್ಗಳನ್ನು ಎಸೆಯಲು ಸಾಧ್ಯವಾಗಿಲ್ರಿ. ಹಿಂಗಾಗಿ ಹಾರ್ದಿಕ್ ಪಾಂಡ್ಯ ಬದಲಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ತಗೊಂಡದ್ ನೋಡ್ರಿ ಭಾರತ ತಂಡ. ಹೌದ್ ನೋಡ್ರಿ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರ, ಮುಂದಿನ ತಿಂಗಳು ನಡೀತದ ನೋಡ್ರಿ ವಿಶ್ವಕಪ್ ಗಾಗಿ ಅವ್ರಿಗೆ ರೆಸ್ಟ್ ಬೇಕಾಗಿದ್ರಿ. ಈ 2 ಕಾರಣದಿಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ಏನ್ ಮಾಡಿದ್ರಿ, ಆಯ್ಕೆ ಸಮಿತಿಯು ಪರಿಗಣಿಸಿಲ್ಲ ನೋಡ್ರಿ. ಇನ್ನೊಬ್ಬ ಸ್ಟಾರ್ ವೇಗದ ಬೌಲರ್ ಯಾರಂದ್ರ ಜಸ್ಪ್ರೀತ್ ಬುಮ್ರಾ. ಇವರಿಗೂ ಸಹ ಏಕದಿನ ಸರಣಿಯಲ್ಲಿ ಸ್ಥಾನ ನೀಡಿಲ್ರಿ. ಕಾರಣ ಏನಂದ್ರೆ, ಮುಂದಿನ ತಿಂಗಳು ನಡೆಯಲಿರುವ ವಿಶ್ವಕಪ್ ಟೂರ್ನಿಗೆ ಸಿದ್ಧತೆ ಮತ್ತು ವಿಶ್ರಾಂತಿಗೋಸ್ಕರ ಏನ್ ಮಾಡಿದ್ರಿ, ಭಾರತ ತಂಡದಲ್ಲಿ ಬುಮ್ರಾ ಅವರಿಗೆ ಸ್ಥಾನ ನೀಡಿಲ್ಲ ನೋಡ್ರಿ. ಯಾಕಂದ್ರ ಭಾರತ ತಂಡದ ಪರ ಬುಮ್ರಾ ಏನ್ ಮಾಡ್ಯಾರಿ, ಪ್ರಮುಖ ವೇಗದ ಬೌಲರ್ ಹರಾರಿ. ಹಿಂಗಾಗಿ ಮಹತ್ವದ ಟೂರ್ನಿ ಆದ ವಿಶ್ವಕಪ್ಗೆ ಸೆಲೆಕ್ಷನ್ ಮಾಡುವ ಸಲುವಾಗಿ ಜಸ್ಪ್ರೀತ್ ಬುಮ್ರಾ ಅವರನ್ನು ಏನ್ ಮಾಡಿದ್ರಿ, ಆಯ್ಕೆ ಸಮಿತಿ ಪರಿಗಣಿಸಿಲ್ ನೋಡ್ರಿ. ಇನ್ನೊಬ್ಬ ಸ್ಟಾರ್ ವೇಗದ ಬೌಲರ್, ಇವರ ಮಾರಕ ಬೌಲಿಂಗ್ ದಾಳಿಗೆ 2023ರ ವಿಶ್ವಕಪ್ ಭಾರತವು ಫೈನಲ್ ತಲುಪಲು ಪ್ರಮುಖ ಕಾರಣರಾದ್ರು ನೋಡ್ರಿ. ಇವರು ಬೆಂಕಿ ಕಾರುವಂತ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾರ. ಹಿಂಗಂದ್ರು ಸಹ ಏನ್ ಮಾಡ್ತಾರಿ, ಆಯ್ಕೆ ಸಮಿತಿ ಈ ಆಟಗಾರರನ್ನು ಪರಿಗಣಿಸಲಾಗ್ತಿಲ್ಲ ನೋಡ್ರಿ. ಈ ಮೊಹಮ್ಮದ್ ಶಮಿ ಏಕದಿನ ಪಂದ್ಯದಲ್ಲಿ ಏನ್ ಮಾಡ್ಯಾರಿ, ಅದ್ಭುತವಾದ ಬೌಲಿಂಗ್ ದಾಳಿ ಮಾಡ್ತಾರಿ, ಎಲ್ಲಾ ವಿಕೆಟ್ ಗಳನ್ನು ಪಡೆದುಕೊಳ್ತಾರೆ. ಹಿಂಗಾದ್ರೂ ಸಹ ಏನ್ ಮಾಡ್ತಾರಿ, ಈ ವೇಗದ ಬೌಲರ್ ಗಳಿಗೆ ಏಕದಿನ ಸರಣಿಯಲ್ಲಿ ಸ್ಥಾನವನ್ನು ನೀಡಲಾಗ್ತಿಲ್ಲ ನೋಡ್ರಿ. ಸತತವಾಗಿ ಕಡೆಗಣಿಸುತ್ತಾರೆ ಆಯ್ಕೆ ಸಮಿತಿ ಅಧ್ಯಕ್ಷರು. ಹೌದ್ ನೋಡ್ರಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೂ ಶಮಿ ಅವರನ್ನು ಪರಿಗಣಿಸಿಲ್ರಿ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗೂ ಶಮಿ ಅವರನ್ನು ಪರಿಗಣಿಸಿಲ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿಗಾದ್ರೂ ಭಾರತ ತಂಡದಲ್ಲಿ ಸ್ಥಾನ ಪಡಿತಾರೆ ಅಂತ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನೋಡ್ರಿ. ಈ ಸಲನು ಏನ್ ಮಾಡಿದ್ರಿ, ಆಯ್ಕೆ ಸಮಿತಿ ಶಮಿ ಅವರನ್ನು ಕಡೆಗಣಿಸಿದ್ ನೋಡ್ರಿ. ಹಂಗಂದ್ರ ಶಮಿ ವಿರುದ್ಧ ಆಯ್ಕೆ ಸಮಿತಿ ನಿಂತದಂತ ಹೇಳಲಾಗ್ತಿದೆ ನೋಡ್ರಿ. ಕಾರಣ, ದೇಶೀಯ ಪಂದ್ಯದಲ್ಲಿ ಸತತವಾಗಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಮೊಹಮ್ಮದ್ ಶಮಿ ಅವರು. ಅಂದ್ರೂ
ಈಗ ಏನ್ ಮಾಡುತ್ತದ್ರಿ ಆಯ್ಕೆ ಸಮಿತಿ ಒಟ್ಟ ಪರಿಗಣಿಸಲಾಗ್ಯದ ನೋಡ್ರಿ ಮೊಹಮ್ಮದ್ ಶಮಿ ಅವರು. ಮೊಹಮ್ಮದ್ ಶಮಿ ಅವರ ಬೌಲಿಂಗ್ ಪ್ರದರ್ಶನ ಉತ್ತಮವಾಗಿಲ್ಲ, ಹಿಂಗಾಗಿ ಸೆಲೆಕ್ಷನ್ ಮಾಡಿಲ್ಲ ಅಂದ್ರೆ ಅದು ಮಾತ್ ಬೇರೆ ನೋಡ್ರಿ. ಆದರೆ ದೇಶೀಯ ಪಂದ್ಯಗಳಲ್ಲಿ ಏನ್ ಮಾಡುತ್ತಾರೆ, ಮೊಹಮ್ಮದ್ ಶಮಿ ಅವರು ಉತ್ತಮ ಪ್ರದರ್ಶನ ನೀಡುತ್ತಾರೆ, ಉತ್ತಮವಾದ ಬೌಲಿಂಗ್ ಮಾಡುತ್ತಾರೆ ಮತ್ತು ವಿಕೆಟ್ ಪಡೆಯುತ್ತಾರೆ. ಹಿಂಗಂದ್ರು ಸಹ ಏನ್ ಮಾಡುತ್ತಾರೆ, ಭಾರತ ತಂಡದ ಆಯ್ಕೆ ಸಮಿತಿಯು ಮೊಹಮ್ಮದ್ ಶಮಿ ಅವರನ್ನು ಸತತವಾಗಿ ಪರಿಗಣಿಸಲಾಗ್ತಿಲ್ಲ ನೋಡ್ರಿ. ಹಿಂಗಂದ್ರ ಮೊಹಮ್ಮದ್ ಶಮಿ ಅವರ ಏಕದಿನ ಕ್ರಿಕೆಟ್ ಭವಿಷ್ಯ ಏನಾಗ್ತದಂತ ನಾವು ಮುಂದಿನ ದಿನದಾಗ ನೋಡಂಬ್ರ ನೋಡ್ರಿ. ಈ ನ್ಯೂಜಿಲೆಂಡ್ ವಿರುದ್ಧದ ಸರಣಿಗೆ ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಮತ್ತು ಮೊಹಮ್ಮದ್ ಶಮಿ ಈ ಮೂರು ಪ್ರಮುಖ ಆಟಗಾರರು ಇಲ್ಲ ನೋಡ್ರಿ. ಈ ಮೂರು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಭಾರತ ತಂಡವು ಯಾವ ರೀತಿ ಉತ್ತಮ ಪ್ರದರ್ಶನವನ್ನು ನೀಡಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯನ್ನು ಕ್ಲೀನ್ ಶೀಟ್ ಮಾಡ್ತದ ಎಂಬುದನ್ನು ನಾವೇನ್ ಮಾಡಮ್ರಿ ಈ ಸರಣಿದಾಗ ನೋಡ್ರಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಶ್ರೇಯಸ್ ಅಯ್ಯರ್ ಅವರು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಆಯ್ಕೆ ಮಾಡ್ಯಾರ ನೋಡ್ರಿ. ಆದ್ರೆ ನ್ಯೂಜಿಲೆಂಡ್ ವಿರುದ್ಧ BCCI ನೀಡಿರುವ ಫಿಟ್ನೆಸ್ ಪರೀಕ್ಷೆ ಇನ್ನೂ ಪಾಸ್ ಆಗಿಲ್ಲ ನೋಡ್ರಿ. 5ನೇ ತಾರೀಕಿನಂದು BCCI ಫಿಟ್ನೆಸ್ ಪರೀಕ್ಷೆಯನ್ನು ಒಳಪಡಿಸ್ತದೆ ನೋಡ್ರಿ ಶ್ರೇಯಸ್ ಅಯ್ಯರ್ ಅವರಿಗೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಶ್ರೇಯಸ್ ಅಯ್ಯರ್ ಅವರು ನ್ಯೂಜಿಲೆಂಡ್ ವಿರುದ್ಧದ 3 ಏಕದಿನ ಪಂದ್ಯಗಳ ಸರಣಿಗೆ ತಂಡದಲ್ಲಿ ಸ್ಥಾನ ಪಡಿತಾರೆ ನೋಡ್ರಿ. 5ನೇ ತಾರೀಕ ಶ್ರೇಯಸ್ ಅಯ್ಯರ್ ಅವರು ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ಆಡುವ 11 ಬಳಗದಲ್ಲಿ ಸ್ಥಾನ ಪಡಿತಾರ ಇಲ್ಲ ಎಂಬುದನ್ನು ನಾವು 5ನೇ ತಾರೀಕು ನೋಡ್ರಿ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ 3 ಪಂದ್ಯಗಳ ಏಕದಿನ ಸರಣಿ. ಮೊದಲನೇ ಪಂದ್ಯ ಜನವರಿ 11ರಂದು ವಡೋದರಾದಾಗ ನಡೀತದೆ ನೋಡ್ರಿ. ನ್ಯೂಜಿಲೆಂಡ್ ವಿರುದ್ಧ 2ನೇ ಏಕದಿನ ಪಂದ್ಯ ಜನವರಿ 14ರಂದು ರಾಜ್ಕೋಟ್ನಾಗ ನಡೀತದೆ ನೋಡ್ರಿ. ಮತ್ತು 3ನೇ ಏಕದಿನ ಪಂದ್ಯ ಜನವರಿ 18ರಂದು ಇಂದೋರ್ದಾಗ ನಡೀತದೆ ನೋಡ್ರಿ. ಈ 3 ಏಕದಿನ ಪಂದ್ಯಗಳು ಭಾರತದ ಕಾಲಮಾನ ರೀ ಸಮಯ 1:30 ಗಂಟೆಗೆ ಪ್ರಾರಂಭ ಆಗ್ತದ ನೋಡ್ರಿ ಈ 3 ಪಂದ್ಯಗಳು. ಹಂಗಂದ್ರ ಈ 3 ಪಂದ್ಯಗಳು ಗೆದ್ದು ಭಾರತ ಕ್ಲೀನ್ ಶೀಟ್ ಮಾಡ್ಬೇಕಾಗ್ತದ ನೋಡ್ರಿ. ಯಾಕಂದ್ರ ನ್ಯೂಜಿಲೆಂಡ್ ಏನ್ ಮಾಡಿದ್ರಿ, ಕಳೆದ ಭಾರತದ ಪ್ರವಾಸದಲ್ಲಿ 3 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 3 ಪಂದ್ಯಗಳನ್ನು ಸಹ ಗೆದ್ದು ಏನ್ ಮಾಡಿದ್ರಿ, ಸರಣಿ ಕ್ಲೀನ್ ಶೀಟ್ ಮಾಡಿಕೊಂಡು ಭಾರತಕ್ಕೆ ತುಂಬಾನೇ ಮುಖಭಂಗ ಮಾಡಿದ್ರಿ. ಆ ಅವಮಾನವನ್ನು ಇವಾಗ ಈಡೇರಿಸ್ಕೋಬೇಕಂದ್ರ ಭಾರತ ಏನ್ ಮಾಡ್ಬೇಕ್ರಿ, 3 ಏಕದಿನ ಪಂದ್ಯಗಳನ್ನು ಆಡ್ಬೇಕು ನೋಡ್ರಿ. ಈ 3 ಏಕದಿನ ಪಂದ್ಯದಾಗ ಭಾರತ 4 ವೇಗದ ಬೌಲರ್ಗಳೊಂದಿಗೆ ಕಣಕ್ಕಿಳಿತದ ನೋಡ್ರಿ. ಹೌದ್ ನೋಡ್ರಿ, ಅವರು ಮೊಹಮ್ಮದ್ ಸಿರಾಜ್ ರೀ, ಹರ್ಷಿತ್ ರಾಣಾ ರೀ, ಪ್ರಸಿದ್ಧ ಕೃಷ್ಣ ರೀ ಮತ್ತು ಹರ್ಷದೀಪ್ ಸಿಂಗ್ ನೋಡ್ರಿ. ಈ 4 ವೇಗದ ಬೌಲರ್ಗಳನ್ನು ಭಾರತ ಯಾವ ರೀತಿ ಉಪಯೋಗಿಸ್ತದ ಎಂಬುದು ನಾವು ನೋಡ್ಬೇಕು ನೋಡ್ರಿ. ಇನ್ನೊಂದು ಕಡೆ 3 ಆಲ್ರೌಂಡರ್ಗಳೊಂದಿಗೆ ಭಾರತವು ಈ 15 ಸದಸ್ಯರ ತಂಡದಲ್ಲಿ ಸ್ಥಾನ ಪಡೆದಾರೆ. ಅವರು ಯಾರಂತಂದ್ರ ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ. ಈ 3 ಆಲ್ರೌಂಡರ್ಗಳು ಹರ ನೋಡ್ರಿ. ಒಬ್ಬರು ಪರಿಪೂರ್ಣ ಸ್ಪಿನ್ನರ್ ಬೌಲರ್ ಅಂದ್ರೆ ಕುಲ್ದೀಪ್ ಯಾದವ್ ನೋಡ್ರಿ. ಹಂಗಂದ್ರ ಈ ಎಲ್ಲಾ ಬೌಲರ್ಗಳು ಮತ್ತು ಆಲ್ರೌಂಡರ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಮತ್ತು ಆರಂಭಿಕ ಬ್ಯಾಟ್ಸ್ಮನ್ಗಳು ಇವರೆಲ್ಲರೂ ಯಾವ ರೀತಿಯ ಉತ್ತಮವಾದ ಪ್ರದರ್ಶನವನ್ನು ನೀಡಿ ನ್ಯೂಜಿಲೆಂಡ್ ವಿರುದ್ಧ ಸರಣಿಯಲ್ಲಿ ಗೆಲ್ತದ ಎಂಬುದನ್ನು ನಾವೇನ್ ಮಾಡಮ್ರಿ ಈ ಸರಣಿಯಲ್ಲಿ ನಾವು ನೋಡ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. ದಯವಿಟ್ಟು ನೀವೇನ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.